ಇದರಲ್ಲಿ ಈಗಾಗಲೇ ನರೇಗಾ ಯೋಜನೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯನ್ನ ನೀಡ್ತಾ ಇದೆ. ಈಗಾಗಲೇ ಅನ್ಲಿಮಿಟೆಡ್ ದುಡ್ಡು ಈಗಾಗಲೇ ನರೇಗಾ ಹೋಗ್ತಾ ಇತ್ತು. ಇದೆಲ್ಲೋ ನೀವು ಇದನ್ನ ತಡೆಗಟ್ಟಿದ್ದೀರಿ. ಏನು ಯೋಜನೆಗಳಿತ್ತು ಇದನ್ನ ಅನುಷ್ಠಾನಕ್ಕೆ ಹೆಚ್ಚಿನ ಅನುದಾನಗಳನ್ನ ಲೆಕ್ಕಿಲ್ಲದ ಅನುದಾನಗಳನ್ನ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ವಿಷಯದಿಂದ ತಗೊಳ್ಳಲಾಗ್ತದೆ. ಈಗ ಎಲ್ಲೋ ನೀವು ಇದನ್ನ ತಡೆ ಹಚ್ಚಿದ್ದೀರಿ ಅನ್ನುವಂತ ಒಂದು ಆರೋಪ ಆಗ್ತಾ ಇದೆ. ಈಗ ನೀವೇನ್ ಹೇಳಿದ್ರಿ, ಇದು ಬಹಳ ಒಳ್ಳೆ ಸ್ಕೀಮ್. ಯಾಕಂದ್ರೆ ಗ್ರಾಮೀಣ ಭಾಗ ಡೆವಲಪ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ರೈತ ಕುಟುಂಬದ ಕೈಗೆ ಒಂದು ಕೆಲಸ ಸಿಗ್ಬೇಕು, ಅವರಿಗೆ ಒಂದು ಭದ್ರತೆ ಸಿಗ್ಬೇಕು ಅಂತ ಹೇಳಿ ಇತ್ತು. ಬಟ್ ನಾನ್ ನಿಮಗ್ ಹೇಳ್ದೆ, ಈಗ ನಾನು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ದೆ, ಒಂದ್ ಮಾತು ನೀವು ಗಮನಿಸಿದ್ರು ಇಲ್ಲೋ ಗೊತ್ತಿಲ್ಲ, ಇದರಲ್ಲಿ ದೊಡ್ಡ ಪ್ರಕಾರದ ಭ್ರಷ್ಟಾಚಾರ ನಡೀತಿತ್ತು ಅಂತಕ್ಕಂತ ಮಾತನ್ನ. ಇದರಲ್ಲಿ ನಮ್ಮ ಗ್ರಾಮೀಣ ಭಾಗಕ್ಕೆ ಹೋಗಿ ನೀವು ಕೇಳ್ಬಹುದು, ಎಷ್ಟೋ ಬೆನಿಫಿಷರಿ ಹೆಸರು ಕಾರ್ಡ್ ಇದಾವೆ, ಬಟ್ ಆ ಬೆನಿಫಿಷರಿಗೆ ಗೊತ್ತಿಲ್ಲ ನಾವು ಈ ಉದ್ಯೋಗ ಖಾತ್ರಿಯಲ್ಲಿ ಇದೀವಿ, ನಾವು ಲಾಭಾರ್ಥಿಗಳಿದೀವಿ, ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆಯಾ. ಕಾಂಟ್ರಾಕ್ಟರ್ಗಳು ಇದನ್ನೆಲ್ಲಾನು ಕೂಡ ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ರೀತಿಯಲ್ಲೂ ಕೂಡ ಬಹಳ ಒಳ್ಳೆ ರೀತಿಯ ಒಂದು ಸ್ಕೀಮ್ ಇದೆ. ಕರ್ನಾಟಕ ಸರ್ಕಾರದ ಮೇಲೆ ಯಾವುದೇ ರೀತಿಯ ಹೊರೆ ಬೀಳಂಗಿಲ್ಲ. ಇದು ಕೂಡ ಕ್ಲಿಯರ್ ಆಗಿ ಆ ಬಿಲ್ ಅಲ್ಲಿದೆ. ನೀವು ಎಷ್ಟು ಕೆಲಸ ತಗೋತಿರೋ ಅಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ. ಅದು ಬರಂಗಿಲ್ಲ ಅನ್ನುವಂಥದ್ದು ತಪ್ಪು. ಯಾಕಂದ್ರೆ 10 ದಿವಸದ ಒಳಗಡೆ ನಾವು ಪೇಮೆಂಟ್ ಮಾಡ್ತೇವೆ ಅಂತಕ್ಕಂಥ ಬಿಲ್ ಅಲ್ಲಿ ಉಲ್ಲೇಖ ಇರೋದ್ರಿಂದ ಇಲ್ಲಿ ನೀವು ಒಳ್ಳೆ ರೀತಿ, ಮತ್ತೆ ಇದು ಪಂಚಾಯಿತಿಯಿಂದಾನೇ ಕ್ರಿಯಾ ಯೋಜನೆ ಆಗ್ತದೆ. ಇದು ಒಂದು ತಪ್ಪು ಕಲ್ಪನೆ ಕಾಂಗ್ರೆಸ್ ಸರ್ಕಾರದವ್ರು ಕೊಡ್ತಿರ್ಬೋದು ಎಲ್ಲರಿಗೂ, ಬಟ್ ಇದು ಆ ಕ್ರಿಯಾ ಯೋಜನೆ ಆಗೋದು ಪಂಚಾಯತಿಯಿಂದಾನೇ ಆಗ್ತದೆ. ಪಂಚಾಯತಿಯಲ್ಲಿ ಗ್ರಾಮ ಸಭೆಗಳಲ್ಲಿ ಏನು ಡಿಮಾಂಡ್ ಇದೆ ಆ ಗ್ರಾಮಕ್ಕೆ ಅದನ್ನ ತಗೊಂಡು ನಾವು ಕ್ರಿಯಾ ಯೋಜನೆ ಮಾಡಿದಾಗ ಅದಕ್ಕೆ ಬೇಕಾಗಿರುವಂತ ಏನು ಕೇಂದ್ರ ಸರ್ಕಾರದ ಅಮೌಂಟ್ ಇದೆ ಅದು ಖಂಡಿತ 100% ರಿಲೀಸ್ ಆಗ್ತದೆ. ಹೊಸ ಜಾಬ್ ಕಾರ್ಡ್ ಏನಾದ್ರು ಮಾಡ್ತೀರಾ? ಈಗ ಹಳೆಯದು ಕಾಂಟ್ರಾಕ್ಟರ್ಗಳೆಲ್ಲ ಬೇಕಾದವರು ಮಾಡ್ಕೊಂಡಿದ್ದಾರೆ. ಇನ್ನು ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ಹೊಸ ಜಾಬ್ ಕಾರ್ಡ್ ಏನಾದ್ರು ಆಗುವಂತ ವ್ಯವಸ್ಥೆ ಅದರಲ್ಲಿ ಇದೆಯಾ ಅಂತ. ಈಗ ಇದೆಲ್ಲ ಈ ರೀತಿ ಆಗೋದ್ರಿಂದಾನೇ ಹೊಸ ಬಿಲ್ ಬಂದಿರೋದು. ಹೊಸ ಬಿಲ್ ಬಂದ್ಮೇಲೆ ಇದಕ್ಕೆ ನಿಯಮಾನುಸಾರವಾಗಿ, ಯಾಕಂದ್ರೆ ಇದು ರಾಜ್ಯ ಸರ್ಕಾರನು ಕೂಡ ಅವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರದ ಯೋಜನೆ ಈ ಅಂದ್ರೆ ಸಹಕಾರ ತತ್ವದಲ್ಲಿ ನಾವು ಇದನ್ನ ಮಾಡ್ಲೇಬೇಕು. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಅದನ್ನ ವಿರೋಧ ಮಾಡ್ತಾ ಇದೆ. ಬಟ್ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಹೊಸ ಜಾಬ್ ಕಾರ್ಡ್ ಮಾಡ್ಬೇಕಾದ್ರೂ ಸಹಿತ ನಾವೆಲ್ಲರೂ ಡಿಮಾಂಡ್ ಮಾಡ್ತೀವಿ. ರಾಜ್ಯ ಸರ್ಕಾರ ಅದನ್ನ ಒಪ್ಕೊಂಡು ಆ ಹೊಸ ಕಾರ್ಡ್ ಮಾಡುವಂತ ಯೋಜನೆ ಇದ್ರೂ ಕೂಡ ಅದನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೊಸ ಕಾರ್ಡ್ ಆಗ್ಲೇಬೇಕು. ಯಾಕಂದ್ರೆ ಅದನ್ನು ಪರಿಶೀಲನೆ ಆಗೇ ಆಗ್ತದೆ. ಆ ಪರಿಶೀಲನೆಯಲ್ಲಿ ಎಲ್ಲಾನು ಕೂಡ ಗೊತ್ತಾಗ್ತದೆ. ಹಾಗಾಗಿ ಹೊಸ ಕಾರ್ಡ್ಗಳು ಕೂಡ ಈಗ ಮಾಡುವಂತ ಪ್ರೊಸೀಜರ್ ಒಳ್ಳೆ ಬೆಳವಣಿಗೆ. ತಾವು ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಏನು ತಿದ್ದುಪಡಿಯಾಗಿದೆ ನರೇಗಾ ವಿಚಾರ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊತಾ ಇದ್ದೀವಿ. ಓಕೆ, ಆದ್ರೆ ಕೇಂದ್ರ ಸರ್ಕಾರದಿಂದ ಇದುವರೆಗೆ ಏನಂತಂದ್ರೆ ರಾಜ್ಯದಲ್ಲಿ ಕೂಲಿ ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ 1200 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ಬೇಕಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಬೇಗ ಬಿಡುಗಡೆಗೊಳಿಸಲಿಕ್ಕೆ? ಈಗ ಇವತ್ತು ನಾವು ಅಂದ್ರೆ ಇನ್ನು ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪಾರದರ್ಶಕತೆ ಬರೋದು ಖಂಡಿತ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಏನು ಅಮೌಂಟ್ ಬಂದಿಲ್ಲ ಅನ್ನುವಂತದ್ದಿದೆ, ಅದು ನಾವೆಲ್ಲರೂ ಕೂಡ ನಮ್ಮ ಹಿರಿಯರು, ನಮ್ಮ ಮುಖಂಡರು, ನಮ್ಮ ರಾಜ್ಯದ ಮುಖಂಡರು ಎಲ್ಲರೂ ಕೂಡ ನಾವು ಅದನ್ನ ಒಂದ್ಸತಿ ಚರ್ಚೆ ಮಾಡ್ತೀವಿ. ಅದು ಏನಾದ್ರೂ ಬರ್ಬೇಕಿತ್ತು ಅಂತಂದ್ರೆ ಅದನ್ನ ತರಿಸ್ಕೊಡುವಂತ ವ್ಯವಸ್ಥೆ ಕೂಡ ಅಥವಾ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಿಲ್ತೀವಿ. ಆದ್ರೆ ಇವತ್ತು ಈ ತಂದಂತ ಬಿಲ್ ಅನ್ನ ಏನ್ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ವಿರೋಧ ಮಾಡ್ತಾ ಇದೆ. ನನಗೆ ಕಳಕಳಿ ವಿನಂತಿ, ನಿಮ್ಮೆಲ್ಲರ ಮುಖಾಂತರ ಇದು ಕರೆಕ್ಟ್ ಆಗಿ ಜನರಿಗೆ ತಲುಪುವಂತ ಒಂದು, ಅಂದ್ರೆ ನೀವು ನಿಮ್ಮಿಂದ ಇದು ಕೆಳಮಟ್ಟದ ಜನರವರೆಗೂ ಕೂಡ ಈ ವಿಷಯ ಹೋಗ್ತದೆ. ಹಾಗಾಗಿ ಅದನ್ನ ನೀವು ಬಹಳಷ್ಟು ಒಳ್ಳೆ ರೀತಿಯಿಂದ ಮುಟ್ಟಿಸುವಂತ ಕಾರ್ಯ ಮಾಡ್ತಾ ಇದ್ದೀರಿ. ಅಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರದ ಅಮೌಂಟ್ ಬರ್ದೇ ಇರ್ತಕ್ಕಂಥದ್ದು ಅದು ವಿಚಾರವನ್ನ ತಿಳ್ಕೊಂಡು ಅದನ್ನ ನಾವು ಮುಖಂಡರ ಜೊತೆಲಿ ಮಾತಾಡ್ತೀವಿ. 125 ದಿನಗಳನ್ನ ಕೃಷಿ ವಲಯದಲ್ಲಿ ಈ ಕೃಷಿ ವಲಯವನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ಒಂದು ಹೆಚ್ಚಿಗೆ ಮಾಡಿದ್ದೇವೆ. ಯಾಕೆ ನೀವು ನರೇಗಾದಲ್ಲಿ ಜಾಬ್ ಕಾರ್ಡ್ಗಳನ್ನ ಕೃಷಿಗೆ ಆಧಾರಿತವಾಗಿ ಒಂದು ಜಾಬ್ ಕೊಡಬಾರ್ದು ಅನ್ನುವಂತ ಒಂದು ನಿಯಮ ಹಾಕ್ಬೇಕಾಗಿತ್ತಲ್ಲ? ಒಂದು 2 ವಿಷಯಗಳನ್ನ ಇಲ್ಲಿ ನಿಮ್ ಕೂಡ ನಾನು ಹಂಚ್ಕೊಳ್ತಾ ಇದ್ದೇನೆ. ವಿಕಸಿತ ಭಾರತ ರೂರಲ್ ಅಜೀವನ್ ಮಿಷನ್ ಗ್ರಾಮೀಣ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂಚೆ ನರೇಗಾ, ನಂತರ ಮನರೇಗಾ, ಈಗ ವಿಕಸಿತ ಭಾರತ 2047. ರೈಟ್ ಟು ವರ್ಕ್ ಇಸ್ ಎ ಫಂಡಮೆಂಟಲ್ ರೈಟ್ ಗ್ಯಾರಂಟಿಡ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
ಮನ್ರೇಗಾದಲ್ಲಿ ಕಳೆದ 10 ವರ್ಷಗಳ ಒಂದು ಪ್ರಯೋಗದಲ್ಲಿ ಇಡೀ ದೇಶದಲ್ಲಿ ಆಗಿರುವಂತಹ ನ್ಯೂನತೆಗಳನ್ನ, ಕರಪ್ಷನ್ಗಳ ಬಗ್ಗೆ CAG ರಿಪೋರ್ಟ್ದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದರಲ್ಲಿ ರೈಟ್ ಟು ವರ್ಕ್ ಅನ್ನೋದನ್ನು ಕೊಟ್ಟು ಅಕೌಂಟಬಿಲಿಟಿ ಇರಲಿಲ್ಲ, ಮತ್ತೆ ಆಬ್ಜೆಕ್ಟಿವ್ ಇರಲಿಲ್ಲ. ಇದನ್ನು ಎದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ನಿಮಗೆ ಸಣ್ಣ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, 120 ದಿವಸಗಳಿಂದ 125 ದಿವಸಗಳು ಇವತ್ತು ಹೆಚ್ಚಿಗೆ ಮಾಡಿರುವಂಥದ್ದು. ಮತ್ತೆ ಇದನ್ನ ಕೃಷಿ ಋತುಗಳಲ್ಲಿ ಮಾಡಬಾರ್ದು ಅನ್ನುವಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾನು ಒಬ್ಬ ರೈತನಾಗಿ ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಈ ಕಾನೂನಿನ ಮುಖಾಂತರ ಕೃಷಿ ಚಟುವಟಿಕೆಗಳು ಕೃಷಿ ಋತುವಿನಲ್ಲಿ ನಿಂತು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದೇ ಹಳ್ಳವನ್ನ 10 ಸಲ ಸ್ವಚ್ಛ ಮಾಡಿರುವಂತದ್ದು ಮನ್ರೇಗಾದಲ್ಲಿ ನಾವು ನೋಡ್ತಾ ಇದ್ವಿ. ನಾವು ಹೇಳ್ತಾ ಇರುವಂತದ್ದು ಇದೊಂದು ಆಬ್ಜೆಕ್ಟಿವ್ ಓರಿಯೆಂಟೇಶನ್ ಬರೋ ಸಲುವಾಗಿ ಮಾಡಿರುವಂತ ಕಾನೂನು. ವಿಕಸಿತ ಭಾರತ 2047 ಏನು ಒಂದು ಮಿಷನ್ದಲ್ಲಿ ತೆಗೆದುಕೊಂಡಿರುವಂತ ಮೂಲ ಸೌಕರ್ಯಗಳನ್ನ ಹಳ್ಳಿಗಳಿಗೆ ಕಲ್ಪಿಸಬೇಕು ಅನ್ನುವಂಥದ್ದು. ಅದು ನೀರಿನ ವ್ಯವಸ್ಥೆ ಆಗಿರಬಹುದು, ಗ್ರಾಮ ಪಂಚಾಯಿತಿಯ ಸುಧಾರಣೆ ಆಗಿರಬಹುದು, ಮೂಲ ಸೌಕರ್ಯಗಳನ್ನ ಪಂಚಾಯಿತಿಗಳಿಗೆ, ಗ್ರಾಮಗಳಿಗೆ ಒದಗಿಸಿರುವಂತದ್ದಕ್ಕೆ ಕನೆಕ್ಟ್ ಮಾಡಬೇಕಾಗಿರುವಂತದ್ದು. ಈಗ ಸುಳ್ಳು ಸುದ್ದಿಯನ್ನು ಏನು ಹಬ್ಬಿಸ್ತಾ ಇದ್ದಾರೆ ಕಾಂಗ್ರೆಸ್ದವರು ಅಂತ ಹೇಳಿದ್ರೆ, ಇದರಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಮೀರಿ ಇದನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಏನೋ ಹಕ್ಕೆ ಇರೋಲ್ಲ ಅಂತ. ದಿಸ್ ಇಸ್ ಟೋಟಲಿ ರಾಂಗ್. ಎಲ್ಲ ಕ್ರಿಯಾ ಯೋಜನೆಗಳು ಪಂಚಾಯಿತಿಯಿಂದಲೇ ಆಗುತ್ತೆ. ಆದರೆ ರೈಟ್ ಟು ವರ್ಕ್ ಅನ್ನುವಂಥದ್ದನ್ನ ರೈಟ್ ಟು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡುವಂತ ಒಂದು ದೊಡ್ಡ ಚಿಂತನೆ ಇದರಲ್ಲಿ ಆಗಿದೆ. ನಾವು ಕೊಟ್ಟಿರುವಂತ ವರದಿ ಅಲ್ಲ ಇದು. CAG ಕೊಟ್ಟಿರುವಂತ ವರದಿಯನ್ನ ಆಧರಿಸಿ ಪಾರ್ಲಿಮೆಂಟ್ದಲ್ಲಿ ಇಟ್ ಈಸ್ ಎ ಫೆಡರಲ್ ಸಿಸ್ಟಮ್. ಆದ್ರಿಂದ ಈ ಕಾನೂನಿನಲ್ಲಿ ರಾಜ್ಯ ಸರ್ಕಾರಗಳಿಗೂ ಬಹಳ ದೊಡ್ಡದಾದಂತ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ, ಹಕ್ಕುಗಳನ್ನು ಸಹ ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ತನಗೆ ಮಾತ್ರ ಈ ಕಾನೂನನ್ನು ಮಾಡಿದೆ, ನಮ್ಮನ್ನು ಕೇಳೇ ಇಲ್ಲ ಅನ್ನುವಂಥದ್ದು ತಪ್ಪು. ಇದನ್ನ ಪಾರ್ಲಿಮೆಂಟ್ದಲ್ಲಿ ಬಹಳ ವಿವರಾತ್ಮಕವಾಗಿ ಚರ್ಚೆಯಾಗಿದೆ. ಇದರ ಮೇಲೆ ಪಾರ್ಲಿಮೆಂಟ್ದಲ್ಲಿ ಡೆಲಿಗೇಷನ್ಗಳನ್ನು ತೆಗೆದುಕೊಂಡು ಹೋಗಿ ಸೆಷನ್ಗಳು ನಡೆದಿವೆ. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಇದೊಂದು ಅಪಪ್ರಚಾರ ಮಾಡೋ ದೃಷ್ಟಿಕೋನದಿಂದ ಇದನ್ನು ಮಾಡ್ತಾ ಇದೆ. ಎರಡನೆಯದಾಗಿ ಇದರಲ್ಲಿ ಬಹಳ ದೊಡ್ಡ ಪಾರದರ್ಶಕತೆಯನ್ನು ತರುವಂಥದ್ದು. ಡಿಜಿಟಲ್ ಪೇಮೆಂಟ್ ಆಗಬೇಕು, ಡ್ಯಾಶ್ಬೋರ್ಡ್ಗಳ ನಿರ್ಮಾಣಗಳಾಗಬೇಕು, ಯಾವ ಕೆಲಸಗಳನ್ನ ನೀವು ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನು ತಿಳಿಸಬೇಕು. ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ದಿವಸದ ಕೂಲಿಗೆ 10 ರೂಪಾಯಿ ಕೆಲಸ ಆಗ್ತಾ ಇಲ್ಲ. 10 ರೂಪಾಯಿ ಕೆಲಸ ಆಗ್ತಾ ಇಲ್ಲ. ಹಡ್ಡಿರೋದನ್ನ 10 ಸಲ ಹಡ್ಡಿಸ್ತಾ ಇರುವಂತದ್ದಾಗ್ತಾ ಇದೆ. ಅಲ್ಲಿ ಆಬ್ಜೆಕ್ಟಿವ್ ಇಲ್ಲ, ಉದ್ದೇಶ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಒಬ್ಬ ಸಣ್ಣ ಹಿಡುವಳಿದಾರ, ಒಬ್ಬ ಸಣ್ಣ ಕೃಷಿ ಅನ್ನು ಹೊಂದಿರುವಂತ ಒಬ್ಬ ರೈತನಿಗೆ ಅದನ್ನೇ ನೀವು ಡೈವರ್ಟ್ ಮಾಡಿದ್ರೆ ಅವನ ಹೊಲಕ್ಕೆ ಕೊಡಿ ಅಂತ ಹೇಳ್ತಾ ಇರುವಂತದ್ದು ಇದರಲ್ಲಿದೆ. ಈಗ ಸಪೋಸ್ ತಿಳ್ಕೊಳ್ಳಿ, ನಿಮ್ಮದೇ 1 ಎಕರೆ ಹೊಲ ಇದೆ, ನಿಮಗೆ ಕೂಲಿಕಾರರು ಸಿಗ್ತಾ ಇಲ್ಲ. ಈ ಒಂದು ಮನ್ರೇಗಾ VB ರಾಮ್ಜಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಇದರ ಅಡಿಯಲ್ಲಿ ಸಣ್ಣ ಹಿಡುವಳಿದಾರರಿಗೆ ಅದನ್ನು ಒದಗಿಸಬೇಕು ಅನ್ನುವಂತ ಕ್ರಿಯಾ ಯೋಜನೆಯಲ್ಲಿ ತರಬಹುದು. ಹೀಗಾಗಿ ಇಟ್ ಈಸ್ ಎ ವೆರಿ ಕನ್ಸ್ಟ್ರಕ್ಟಿವ್, ಪಾಸಿಟಿವ್ ಥಿಂಕಿಂಗ್ ಆಕ್ಟ್ ಮೇಡ್ ಬೈ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಹಾಗಿದ್ರೆ ನಿಮಗೇನಾದರೂ ಕಾನೂನಿನಲ್ಲಿ ನ್ಯೂನತೆಗಳು ಕಂಡು ಬಂದ್ರೆ ಸುಪ್ರೀಂ ಕೋರ್ಟ್ ಇದೆ, ಚಾಲೆಂಜ್ ಮಾಡಿ. ಅದನ್ನು ಬಿಟ್ಟು ಹೊಸದನ್ನ ಒಪ್ಪಿಕೊಂಡು ಆಗಿರುವಂತಹ ನ್ಯೂನತೆಗಳನ್ನು ತಿದ್ದಿ, ಕರಪ್ಷನ್ಗಳನ್ನು ಓವರ್ಕಮ್ ಮಾಡಿ ದೇಶಕ್ಕೆ ಒಳ್ಳೆಯದಾಗಬೇಕು, ರೈತರಿಗೆ ಒಳ್ಳೆಯದಾಗಬೇಕು, ಕೂಲಿ ಕಾರ್ಮಿಕರಿಗೆ ಒಳ್ಳೆಯ ಒಂದು ಕೆಲಸ ಸಿಗಬೇಕು. ಆ ಮಾಡಿರೋ ಕೆಲಸದಿಂದ ಗ್ರಾಮ ಅಭಿವೃದ್ಧಿ ಆಗಬೇಕು, ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ತಂದಿರುವಂತ ಕಾನೂನಿದು. ಆದ್ರಿಂದ ಈ ಕಾನೂನನ್ನ ಇಫ್ ಯು ಹ್ಯಾವ್ ಗಾಟ್ ಎನಿ ಅಬ್ಜೆಕ್ಷನ್, ಯು ಚಾಲೆಂಜ್ ಇಟ್ ಇನ್ ದಿ ಸುಪ್ರೀಂ ಕೋರ್ಟ್. ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅವ್ರ ಹೆಸರಾಗಿ ಚೇಂಜ್ ಮಾಡಿದ್ರಿ. ಒಂದೇ ನಿಮಿಷ, ರಾಮನ ಹೆಸರಾಗಿ ತಂದ್ರೆ ಮಹಾತ್ಮ ಗಾಂಧಿ ದೂರ ಹಾಕಿಟ್ರಿ. ಇದರಲ್ಲಿ ರಾಮನ ಹೆಸರೇ ಇಲ್ಲ, ಇದು ಕಲ್ಪಿತ. ಇದು ಸಿ ಐ ಆಮ್ ಟೆಲಿಂಗ್ ಯು, ವಿಕಸಿತ ಭಾರತ ರೂರಲ್ ಆಜೀವಿಕಾ ಮಿಷನ್ ಇಟ್ ಈಸ್ ರಾಮ, ಇಟ್ ಈಸ್ ಎ ಶಾರ್ಟ್ ಫಾರ್ಮ್. ಆದ್ದರಿಂದ ಒಂದೇ ನಿಮಿಷ ಕೇಳಿ ಸರ್, ಒಂದೇ ನಿಮಿಷ, ನಿಮ್ ಪ್ರಶ್ನೆ ಮುಗಿದಿದೆ. ಒಂದೇ ನಿಮಿಷ. ನೂರಾರು ಸಾವಿರಾರು ಹೆಸರುಗಳನ್ನು ಇಟ್ಕೊಂಡು
ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಅವರ ಹೆಸರುಗಳಲ್ಲಿ ತಂದಿರುವಂತ ಸ್ಕೀಮ್ಗಳೇ ಹೆಚ್ಚಾಗಿವೆ. ನಾವು ಯಾವುದೇ ಸ್ಕೀಮನ್ನ ಅಥವಾ ಯಾರಿಗೆ ಅವಹೇಳನ ಮಾಡುವಂತದ್ದಲ್ಲ ಇದು. ಅದರಿಂದ ಈ ರಾಮ್ಜಿ ಅನ್ನುವಂಥದ್ದು ಶಾರ್ಟ್ ಫಾರ್ಮ್ ಇಟ್ ಈಸ್ ನಾಟ್ ದ ನೇಮ್ ಗಿವನ್ ರಾಮ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟಿಲ್ಲ. ವಿಕಸಿತ ಭಾರತ 2047 ಏನ್ ಸ್ಕೀಮ್ ಇದೆ, ಸಮೃದ್ಧ ದೇಶವಾಗಬೇಕು, 2047ಕ್ಕೆ ವಿಶ್ವ ಮಾನ್ಯ ದೇಶವಾಗಬೇಕು, ಅಭಿವೃದ್ಧಿ ಪದವಾದಂತ ಚಿಂತನೆಗಳಾಗಬೇಕು ಅನ್ನೋ ಒಂದು ಏನು ಮಿಷನ್ ಇದೆ, ಅದಕ್ಕೆ ಈ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನ ಅಧ್ಯಯನ ಮಾಡ್ಬೇಕು ಇವರು. ಅಧ್ಯಯನ ಮಾಡಿ ಇವ್ರಿಗೆ ಏನಾದ್ರು ಇದ್ರೆ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ಲಿ. ಅದನ್ನ ಬಿಟ್ಟು ಸುಳ್ಳು ಪ್ರಚಾರ ಮಾಡಿ ಪಂಚಾಯತಿಗಳಿಗೆ ಸಂಬಂಧನೇ ಇಲ್ಲ, ಇವರು ಎಲ್ಲಾ ಕೂಲಿಯನ್ನು ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೇನ್ ಅರ್ಥ ಇದೆ? we will give you in writing with all projections what the new act is. ಈಗ ಒಂದು ನಿಮಿಷ ಈಗ ನೀವು ಕೇಳಿದ್ರು ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಇದಕ್ಕೆ ಉತ್ತರ ಕೊಡ್ತೇನೆ, ಆಮೇಲೆ ನೀವು ಮಾಡ್ರಿ. ಈಗ ಹೇಳಿದ್ರಿ ನೀವು ಹೆಸರು ಚೇಂಜ್ ಮಾಡಿದ್ರಿ ಅಂತ ಹೇಳಿ. ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಇದ್ದದ್ದು ಅವ್ರ ಕಾಲದೊಳಗನ, ಅವ್ರ ಜವಾಹರ್ಲಾಲ್ ನೆಹರು ಅವ್ರ ಹೆಸರು ಮ್ಯಾಗ, ಅವ್ರ ಕಾಲದಾಗನ ಇದನ್ನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಅಂತೇಳಿ ಹೆಸರು ಕೊಟ್ರು. ಅದನ್ನ ಬದಲಾಯಿಸಿದವ್ರು ಅವ್ರ. ಯಾವಾಗ ಏನೇನ್ ಬದಲಾಯಿಸ್ಬೇಕು ಅದು ಬದಲಾಯಿಸುವಂತ ಕಾರ್ಯಗಳನ್ನ ಆಯಾ ಸರ್ಕಾರಗಳು ಮಾಡ್ಯಾವ. ಇನ್ನೂ ಆದ್ರೆ ನಾನ್ ನಿಮಗ್ ಹೇಳಕ್ ಬಯಸ್ತೀನಿ, ರಾಜ್ಯ ಸರ್ಕಾರದಲ್ಲಿ 25 ಯೋಜನೆಗಳು ರಾಜೀವ್ ಗಾಂಧಿ ಹೆಸರು ಮೇಲೆ ಅದಾವ. ಅದೇ ರೀತಿ ಇಂದಿರಾ ಗಾಂಧಿ ಹೆಸರು ಮೇಲೆ ಅದಾವ. ರಾಜ್ಯ ಸರ್ಕಾರದಲ್ಲಿ 27 ಯೋಜನೆ ಇಂದಿರಾ ಗಾಂಧಿ ಅವ್ರ ಹೆಸರು ಮೇಲೆ ಅದಾವ. ಅದನ್ನೇನ್ ನಾವು ಬದಲಾಸಕ್ ಹೊಂಟಿಲ್ಲಲ್ಲ. ಮತ್ತೆ ಯಾವುದೂ ಆಗ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಗ್ರಾಮೀಣ ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಸೋನಿಯಾ ಗಾಂಧಿ ಯಾರ ಹೆಸರಿಟ್ಟಾರ ಬದಲಾವಣೆ ಮಾಡಿ, ಯಾರ ರಾಷ್ಟ್ರಪಿತನ ಹೆಸರನ್ನ ಬದಲಾವಣೆ ಮಾಡಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿವಾದ ಇದ್ದಿರೋದು. ನೀವು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಯಾರ ವಿಚಾರನ ಅವ್ರು ಹೆಸರು ಬದಲಾವಣೆ ಮಾಡಿದ್ರೆ ಯಾರು ಕೇಳ್ತಾರೆ? ಮಹಾತ್ಮ ಗಾಂಧೀಜಿ ಅವರ ಆಶಯ ನೆರವೇರ್ಲಿ ಅಂತ ಹೇಳನ ಇದನ್ನ ಪ್ರಧಾನ ಮಂತ್ರಿಗಳು ಕೈಗೆತ್ಕೊಂಡಾರ. ಯಾಕಂದ್ರೆ 2047ರಾಗ ಮಹಾತ್ಮ ಗಾಂಧೀಜಿ ಅವ್ರ ಕನಸು ಅವತ್ತು ನೆನಸಾಗುವಂತ ರೀತಿ ಒಳಗನ ಇದನ್ನೆಲ್ಲಾನು ಕೂಡ ಚೇಂಜಸ್ ಮಾಡಿದಾರ. ಹಂಗಾಗಿ ಹೆಸರು ಬದಲಾಯಿಸೋದು ಅದು ಅಂತ ಅನ್ನೋದಕ್ಕಿಂತ ಇದ್ರೊಳಗೆ ಏನ್ ಐತಿ ತತ್ವ ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಅದಕ್ಕೆ ಅದನ್ನ ಯಾವ್ದೋ ಒಂದು ಕಾರಣ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇದ್ರ ವಿರುದ್ಧ ಹೋಗ್ಬಾರ್ದು. ಇದನ್ನ ಅವರು ಕೂಡ ಇಂಪ್ಲಿಮೆಂಟ್ ಮಾಡಿದ್ರ ಈವನ್ ನಮ್ ಕರ್ನಾಟಕ ಕೂಡ ನಂಬರ್ 1 ಆಗ್ತದ ಅಂತಕ್ಕಂತ ಒಂದು ಮೆಸೇಜ್ ಅನ್ನ ನಾವು ಕೊಡೋದಕ್ಕೆ ಬಯಸ್ತಾ ಇದ್ದೀವಿ. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल एसी लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉयज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, सीसीटीव्ही, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉयज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.